ಕಾರ ಹುಣ್ಣಿಮೆ ನಿಮಿತ್ತ ಏನು ಹಿಂದೂಗಳು ತೆಗೆದಂತಹ ಒಂದು ಮೆರವಣಿಗೆ ಮೇಲೆ ಅಮಾಯಕ ಯಾವುದೇ ರೀತಿ ಪ್ರಚೋದನೆಕಾರಿಯಾಗಿ ಯಾವುದೇ ಒಂದು ಘೋಷಣೆ ಕೂಗದೆ ಸುಮ್ಮನೆ ಶಾಂತವಾಗಿ ಕಾರ ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಜನರ ಮೇಲೆ ದಿಢೀರ್ನೆ ಮುಸ್ಲಿಂ ಮತಾಂಧರು ಅಮಾನವೀಯ ರೀತಿಯಿಂದ ದಾಳಿ ನಡೆಸಿ ಸುಮಾರು 6 ಜನ ಅವರಿಗೆ ಅವರು ಸಂಗ್ರಹಿಸಿ ಇಟ್ಟಂಥ ಕುಡುಗೋಲು ಮತ್ತು ಅನೇಕ ಅಸ್ತ್ರಗಳನ್ನು ಉಪಯೋಗ ಮಾಡಿ ವ್ಯವಸ್ಥಿತವಾಗಿ ಹಿಂದೂ ಹಬ್ಬಗಳ ಮೇಲೆ ದಾಳಿ ಮಾಡಬೇಕು ಅನ್ನೋಂಥ ಪೂರ್ವ ನಿಯೋಜಿತವಾಗಿ ಕಾರ್ಯವನ್ನು ಮುಸ್ಲಿಮರು ಮಾಡಿದ್ದಾರೆ. ಇದರಿಂದ ಈ ಊರಿನಲ್ಲಿ ಆಗಲಿ ಒಟ್ಟಾರೆ ಈ ರಾಜ್ಯದಲ್ಲಿ ಹಿಂದೂಗಳ ಹಬ್ಬಗಳ ಮೇಲೆ ಕಲ್ಲೆಸೆಯುವುದು, ಪೆಟ್ರೋಲ್ ಬಾಂಬ್ ಹಾಕುವುದು ಮತ್ತು ಮಾರಕಾಸ್ತ್ರಗಳಿಂದ ದಾಳಿ ಮಾಡುವುದು ಬಹಳಷ್ಟು ಹೆಚ್ಚಾಗಿದೆ. ಅವರಿಗೆ ಭಯ ಇಲ್ಲ, ಅವರಿಗೆ ಸರ್ಕಾರದ ಬೆಂಬಲ ಇದೆ ಅನ್ನೋಂಥ ಕಾರಣದಿಂದ ಈ ರೀತಿ ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಇವರ ಗುಂಡಾಗಿರಿ ದಬ್ಬಾಳಿಕೆ ನಡೆದಿದೆ. ಪೊಲೀಸ್ ಇಲಾಖೆಯವರು ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಸಂಬಂಧಪಟ್ಟಂಥ ಅಪರಾಧಿಗಳನ್ನ ಹಿಡಿದಿದ್ದಾರೆ. ಯಾರು ತಪ್ಪಿತಸ್ಥರು ಅನ್ನೋದು ಕ್ರಮ ತಗೋತಾ ಇದ್ದಾರೆ. ಇಲ್ಲಿ ಊರಿನ ಜನ ಎಲ್ಲರೂ ಪೊಲೀಸರ ಕ್ರಮದ ಬಗ್ಗೆ ಯಾರ್ದು ಒಂದು ನಕಾರಾತ್ಮಕ ಇಲ್ಲ. ಆದರೆ ಅದು ಮುಂಜಾಗ್ರತವಾಗಿ ಏನು ಅವರು ಮಾಡಿದಂಥದ್ದು ಅನಿರೀಕ್ಷಿತವಾಗಿ ನಮ್ಮ ಹಿಂದೂಗಳು ಇವತ್ತು ಯಾವುದೇ ಹಬ್ಬ ಹರಿದಿನಗಳಿದ್ದಾಗ ಮಸೂತಿಯಿಂದ ಈ ರಾಜ್ಯದಲ್ಲಿ ಮದ್ದೂರಿನಲ್ಲಿ ನಾನು ನೋಡಿದ್ದೇನೆ, ಮೊನ್ನೆ ಆಳಂದದಲ್ಲಿ ಈಶ್ವರ ಲಿಂಗದ ಮೇಲೆ ಉಚ್ಚಿ ಒಯ್ಯುವಂಥದ್ದು, ಮೂತ್ರವನ್ನು ಮಾಡುವಂಥದ್ದು ಕೆಲಸನೂ ಮಾಡಿದರು. ದುರ್ದೈವ ಅಂದರೆ ಅವ್ರನ್ನ ನ್ಯಾಯಾಲಯದಿಂದ ಮುಕ್ತ ಮಾಡಬೇಕಂತ ಹೇಳಿ ಈ ಸರ್ಕಾರ ಬಿ ರಿಪೋರ್ಟ್ ಹಾಕ್ಬೇಕಂತೇಳಿ ಕೋರ್ಟಿಗೆ ಇದನ್ನು ತನ್ನ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿತು. ಏನೋ ಒಬ್ಬ ಹಿಂದೂ ಕಾರ್ಯಕರ್ತರು ಗಿರೀಶ್ ಭಾರದ್ವಾಜ್ ಅನ್ನೋರು ಹೈಕೋರ್ಟಿಗೆ ಹೋದರು. ಹೈಕೋರ್ಟ್ ಇವತ್ತು ತಡೆಯಾಜ್ಞೆ ನೀಡಿದೆ. ಇದನ್ನೆಲ್ಲ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಸಂಪೂರ್ಣ ಹದಗೆಡ್ತಾ ಇದೆ. ಪೊಲೀಸರಿಗೆ ಮುಕ್ತವಾದಂಥ ಅಧಿಕಾರ ಇಲ್ಲ. ಅವ್ರು ಏನೇ ಮಾಡಿ ಅದನ್ನು ಹತೋಟಿ ತರಲಿಕ್ಕೆ ಮತ್ತು ಕ್ರಮ ತಗೋಬೇಕಂದ್ರೆ ನಿರಂತರವಾಗಿ ಕಾಂಗ್ರೆಸ್ಸಿನ ಒಂದು ಏನು ಹಸ್ತಕ್ಷೇಪ ಪೊಲೀಸ್ ಇಲಾಖೆಯಲ್ಲಿ ಅತಿಯಾಗಿದೆ. ನಮ್ಮ ಗೃಹ ಮಂತ್ರಿಗಳಿಗೆ ಅವ್ರ ರಾಜ್ಯದಲ್ಲಿ ಏನು ನಡೀತಾ ಇದೆ, ಯಾವ ರೀತಿ ಲವ್ ಜಿಹಾದ್ ಆಗ್ತಾಯಿದೆ, ಹಿಂದೂಗಳ ಮೇಲೆ ಹತ್ಯೆ ಆಗ್ತಾಯಿದೆ, ಹಿಂದೂಗಳ ಮೇಲೆ ಚಾಕು ಚೂರಿಯಿಂದ ಇರಿಯುವಂಥ ಕೆಲಸ ಆಗ್ತಾಯಿದೆ, ಇದನ್ನೆಲ್ಲ ನೋಡಲಿಕ್ಕೆ ಅವ್ರಿಗೆ ಸಮಯ ಇಲ್ಲ. ಅವ್ರು ಬರೀ ಆರ್ ಎಸ್ ಎಸ್ ಅವರು ಬಸ ಮಕ್ಕೊಂಬಂದೂ RSS ಅಂತೇಳಿ ಮಕ್ಕೋತಾರೆ. ಕನಸಿನಾಗೂ RSS, ಮುಂಜಾನೆ ಮೋತಿ ತಕ್ಕೊಂಡ್ಕೊಳ್ಳೇ RSS. ಪೊಲೀಸ್ ಇಲಾಖೆ ಗೃಹ ಮಂತ್ರಿ ಅಂದರೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಗೃಹ ಮಂತ್ರಿ ಹೆಂಗಂದ್ರೆ 24 ತಾಸೂ ಜಾಗೃತಿ ಇರಬೇಕಾಗ್ತದೆ. ಇಡೀ ರಾಜ್ಯದಲ್ಲಿ ಎಲ್ಲಿ ಗಲಭೆ ಆಗ್ತಾವೆ, ಎಲ್ಲಿ ಘಟನೆ ಆಗ್ತಾವೆ, ತಕ್ಷಣ ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿ ನಿರ್ದಾಕ್ಷಿಣ್ಯವಾದಂಥ ಕ್ರಮ ತಗುವಂಥದ್ದು ಮಾಡಬೇಕು. ಅದನ್ನು ಬಿಟ್ಟು ನಮ್ಮ ಗೃಹ ಮಂತ್ರಿಗಳು ಅದನ್ನೇನೂ ಮಾಡಲಾಗ್ಯಾರ. ಹೊಳ್ಳಿ ಮಿಳ್ಳಿ RSSನ ಬಿಟ್ಟರೆ ಇವತ್ತೇನು ಇದರಿಂದ ಕಾನೂನು ವ್ಯವಸ್ಥೆ ಕರ್ನಾಟಕದಲ್ಲಿ ಸಂಪೂರ್ಣ ಹಾಳಾಗಿದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಇವತ್ತು ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಇಂಥ ದುಷ್ಕರ್ಮಿಗಳೇನದಾರ ಇವ್ರನ್ನ ಅಲ್ಲೇ ಎನ್ಕೌಂಟ್ರ್ ಮಾಡೋವಂಥ ಅಧಿಕಾರ ಕೊಡಬೇಕು ಪೊಲೀಸರಿಗೆ. ಇಲ್ಲಾಂದರೆ ಅದರಲ್ಲಿ ವಿಶೇಷವಾಗಿ ಹಾವೇರಿ ಜಿಲ್ಲೆಯಲ್ಲಿ ಭಾಳಷ್ಟು ಕಡೆ ಘಟನೆಗಳು ಹಿಂದೂಗಳ ಮೇಲೆ, ಹಿಂದೆ ಒಂದು ಕೆಲವು ವರ್ಷಗಳ ಹಿಂದೆ ನಮ್ಮ ದೇಶದ ಒಬ್ಬ ಸೈನಿಕನ ಮೇಲೂ ಬಸ್ಸಿನಲ್ಲಿ ಹಲ್ಲೆ ಆಯಿತು. ಅಂದರೆ ಅವರಿಗೆ ಯಾವುದೇ ಭಯ, ಕಾನೂನು ಭಯ ಇವತ್ತಿಲ್ಲ ಅವರಿಗೆ. ರಟ್ಟಿಹಳ್ಳಿಯಲ್ಲಿ ಒಬ್ಬ ಕೊಲೆ ಆಯಿತು. ಇದು ಇತ್ತೀಚಿನದು. ನಿರಂತರವಾಗಿ ಹಾವೇರಿ ಜಿಲ್ಲೆಯಲ್ಲಿ ನಾವು ನೋಡ್ಕೋತಾ ಇದ್ದೀವಿ. ದಲಿತ ಹೆಣ್ಣುಮಕ್ಕಳ ಒಂದು ಅತ್ಯಾಚಾರ ಆಗಿ ಅದೊಂದು ದೊಡ್ಡ ಪ್ರಕರಣ ಆಗಿತ್ತು. ಅವಾಗ ನಾನು ಬಂದಿದ್ದೆ, ಈಶ್ವರಪ್ಪನವ್ರು ನಾವು. ಅದಕ್ಕೆ ಈ ಸರ್ಕಾರ, ನಮ್ಮ ಗೃಹ ಮಂತ್ರಿಗಳು ಆ RSSನ್ನು ಬಿಟ್ಟು ಕಾನೂನು ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡಿ. ಇಲ್ಲಾಂದರೆ ಕರ್ನಾಟಕದಲ್ಲಿ ಮುಂದಿನ ದಿವಸಗಳಲ್ಲಿ
ಯಾವ ರೀತಿ ಪಶ್ಚಿಮ ಬಂಗಾಳದಲ್ಲಿ ಪರಿಸ್ಥಿತಿ ಇದೆ ಅದೇ ಪರಿಸ್ಥಿತಿ ಆಗ್ತದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಎಚ್ಚರಿಕೊಳ್ಳಕ್ಕೆ ಬಯಸ್ತಾ ಇದ್ದೀನಿ. ಈ ಕ್ರಮ ತೊಗೋಬೇಕು. ಇವರೇನು ಗಾಯಾಳುಗಳಿಗೆ ಇವತ್ತೇನು ಅವರ ವೈದ್ಯಕೀಯ ಚಿಕಿತ್ಸೆಗಾಗಿ ನಾನು ವೈಯಕ್ತಿಕವಾಗಿ 2 ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದೇನೆ. ಪೂರ್ಣ ಅನ್ಬಿಟ್ಟು ಅವ್ರು ಏನೂ ಕೆಲಸನೇ ಮಾಡ್ತಾಯಿಲ್ಲ. ಮುಂಜಾನೆ ಎದ್ದು ಕೂಡಲೇ RSS ಟ್ವೀಟ್ ಮಾಡೋದು ಬಿಟ್ಟರೆ ಏನು ಆ ಟ್ವೀಟ್ ಬಿಟ್ಟರೆ ಟ್ವಿಟ್ಟರ್ನಿಂದ ಹೊರಗೆ ಬರಲ್ಲಾಗಾರೆ ಎಲೆಕ್ಷನ್ನಿಂದ. ಇನ್ನೊಂದು 2 ವರ್ಷ ಇರ್ತಾರೆ ಅವರು. ಏನೇನೋ ಎದಕ್ಕೆ ಅನುಮತಿ ಅವ್ರು ಏನು ಮಾಡ್ತಾರೆ ಮಾಡಲಿ. ಕಾನೂನು ಪ್ರಕಾರ ಅನುಮತಿ ಕೊಡಬೇಕಾಗ್ತೈತಿ. ಹಿಂದೆ ಯಾರೂ ಆ ಸಂಪ್ರದಾಯ ಹಾಕಿದ್ದಿಲ್ಲ. ಇದೇ ಪರಮೇಶ್ವರ್ ಅವರು ಇದ್ದಾಗ ಸಹಿತ ಈ ರೀತಿ ಕೆಟ್ಟ ಪರಿಸ್ಥಿತಿ ಇರಲಿಲ್ಲ. ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಮಾಡಲಿ ಅವರು ವಿಜೇಂದ್ರ ಅಪ್ಪಿದ್ದಾಗನೇ ಏನೂ ಮಾಡಿಲ್ಲ. ಅವರೇ ಕಂಟ್ರೋಲ್ ಮಾಡಿದ್ದಾರೆ ಅಂದರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಬರೀ ಕಠಿಣ ಕ್ರಮ ಕೈಗೊಳ್ತೀನಿ ಅಂದರು ಗೃಹ ಮಂತ್ರಿಗಳು. ಆವಾಗ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಇದ್ದಾಗ ಗೃಹ ಮಂತ್ರಿಗಳು ಏನು ಹೇಳ್ತಿದ್ರು, ಕಠಿಣ ಕ್ರಮ. ಹೀಗಾಗಿ BJP ಹಣೆ ಬಾರಿ ಇಲ್ಲಿಗೆ ಬಂದಾಗ ವಿಜೇಂದ್ರ ಅವ್ರ ಅಪ್ಪನೇ ಕಾರಣ ಬರ್ತಾರಲ್ಲ. ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ನಾವು ಎಲ್ಲ ಕಡೆ ಅದರ ಪ್ರತಿಭಟನೆ ಮಾಡ್ತಾಯಿದ್ವಿ. ನಮ್ಮ ಜನರನ್ನು ಜಾಗೃತಿ ಮಾಡ್ತಾಯಿದ್ದೀವಿ. ಅವರಿಗೆ ಭಯ ಬಂದಿದೆ, ಕಾಂಗ್ರೆಸ್ನವ್ರಿಗೆ, ಮುಸ್ಲಿಮರಿಗೆ ಭಯ ಬಂದಿದೆ. ಯಾಕೆಂದರೆ ಇಷ್ಟು ದಿವಸ ಏನಾಗಿತ್ತು, SIR ಇಲ್ಲಾರ್ದಾಗ 70,000 ಓಟ್ ಸಹಿತ ಹಾಕ್ತಿದ್ರು. ನಾನು ವಿಜಯಪುರ ನಗರದಲ್ಲೇ ಸುಮಾರು 15-16 ಸಾವಿರ ಸತ್ತವ್ರು ಅದಾರ. ಅವ್ರನ್ನ ಬುರ್ಕ ಹಾಕ್ಕೊಂಡು ಓಟ್ ಹಾಕಿದ್ದಾರೆ. ಈಗ ಅವ್ರಿಗೆ ಭಯ ಬಂದ 70,000 ಓಟ್ ಈಗ ಕಟ್ ಆಗಿಬಿಡ್ತದೆ. ಅವ್ರ ಮತದಾನ ಕಡಿಮೆ ಆಗ್ತದೆ. ಪಶ್ಚಿಮ ಬಂಗಾಳದ ಹೆಂಗೆ ಇವನು ಸರಿಯಾಗಿ ಹೆಂಗೆ ಇವತ್ತು ಇಟ್ಟಾರಲ್ಲ ಅಲ್ಲಿ ಮುಖ್ಯಮಂತ್ರಿಗಳು, ಆ ಪರಿಸ್ಥಿತಿ ಬರ್ತದೆ ತಳಿ ಸ್ವತಃ ಮುಖ್ಯಮಂತ್ರಿನೇ ಸಪೋರ್ಟ್ ಕೊಡ್ತಾ ಇದ್ದಾರೆ. ಮಸೂತಿಯಲ್ಲಿ ಕೂತು ನೀವು ಮಾಡಿರಿ, ನೀವು ಗುಂಪಾಗಿ ಮನೆಗೆ ಹೋಗ್ಬೇಕತ್ತಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಸರ್ಕಾರ ಸಂಪೂರ್ಣ ಮುಸ್ಲಿಮರ ಬೆಂಬಲ. ನೋಡಿ ಇವತ್ತಿಲ್ಲಿ ಹಲ್ಲೆ ಆಗಿದ್ದು ಯಾರ ಮೇಲೆ? ನಮ್ಮ ಹಾಲ ಮತ ಸಮಾಜ, ST ಸಮಾಜ. ಅದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ಅವರು ಹಿಂದೂ ಮುಸ್ಲಿಂ ಬಂದರೆ ಯಾವ ಜಾತಿ ಪಾತಿ ನೋಡೋದಿಲ್ಲ. ನಾನು ಸಿದ್ದರಾಮಯ್ಯನವ್ರಿಗೆ ವಿನಂತಿ ಮಾಡ್ಕೊತೀವಿ, ನಮ್ಮ ಈ ಊರಿಗೆ ಬಂದು ಇಲ್ಲೇನು ಅವ್ರಿಗೆ ನೋವಾಗಿದೆ, ತಮ್ಮ ಸಮಾಜದವ್ರಿಗೆ ಸ್ವಲ್ಪ ಬಂದು ಸಾಂತ್ವನ ಹೇಳಿ. ಬರೀ ಬಾಯಿ ತೆಗೆದ್ರೆ ಅಲ್ಪಸಂಖ್ಯಾತರು ತಂದೆ ಮನೆಗೆ ಹೋದರು. ಒಬ್ಬರೇ ಅಲ್ಪಸಂಖ್ಯಾತರು ಸಿದ್ದರಾಮಯ್ಯನವರು ಇಳಿ ಮುಂದೆ ಪ್ರತಿಭಟನೆ ಮಾಡಿದ್ರೇನ್ರಿ? ಒಬ್ಬ ಮುಲ್ಲಾರಿ ಹೊರಗೆ ಬಂದ, ಒಬ್ಬರೇ ಮೈಬೂಬ್ ಹೊರಗೆ ಬಂದ. ಪಾಪ ಸಿದ್ದರಾಮಯ್ಯನವ್ರನ್ನ ಅವಮಾನಕಾರಿಯಾಗಿ ತೆಗೆದು ಹೋಗಿದ್ರು. ಅದಕ್ಕೆ ಇದು ಕೋಮುಗಲಭೆ. ನಮ್ಮ SP ಅವರು ಇದನ್ನು ತಿದ್ದುಕೋಬೇಕು. ನಾವು ಅವರ ಇಲ್ಲಿಯ ಅಧಿಕಾರಿಗಳೇನಿದ್ದಾರೆ, ಲೋಕಲ್ ಪೊಲೀಸರು, ಅವರು ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲ ನಮ್ಮ ಇಲ್ಲಿಯ ಜನನೂ ಒಪ್ಕೋತಾ ಇದ್ದಾರೆ. ಆದರೆ SP ಅವರು ತಪ್ಪು ಸಂದೇಶ ಕೊಡೋದು ಬೇಡ. ಅದು ಕೋಮುಗಲಭೆ ಆಗಿದೆ, ಹಿಂದೂಗಳ ಮೇಲೆ ಇದು ಆಗಿದೆ, ಹಿಂದೂಗಳ ಮೇಲೆ ಇವತ್ತು ದಬ್ಬಾಳಿಕೆ ಆಗಿದೆ, ಅವರನ್ನು ಇವತ್ತು ಹೊಡೆಯುವಂಥ ಕೊಲ್ಲುವಂಥ ಪ್ರಯತ್ನ ಆಗಿದೆ. ಇದನ್ನು ಕೋಮುಗಲಭೆ ತಳ್ಳನೇ ಟ್ರೀಟ್ ಮಾಡಬೇಕು. ಇದನ್ನು ಇನ್ನು ಮುಂದೆ ಯಾವುದೇ ಹಿಂದೂಗಳ ಹಬ್ಬ ಆಗಾಗ ಅವ್ರೇನು ಮಸೂತಿಗಳದಾವು, ಎಲ್ಲ ಮಸೂತಿಗಳನ್ನು ಆ ಮೆರವಣಿಗೆ ರಸ್ತೆಯಲ್ಲಿ ಬರುವಂಥ ಎಲ್ಲ ಮುಸ್ಲಿಮರ ಮನೆಯನ್ನು ಎಲ್ಲ ತನಿಖೆ ಮಾಡಿ ಏನೇನು ಅಲ್ಲಿ ಶಸ್ತ್ರಾಸ್ತ್ರ ಇದ್ರೆ ಅದನ್ನೆಲ್ಲ ತೆಗೆದು ಅಲ್ಲಿ ಪರ್ಮಿಷನ್ ಕೊಡ್ಬೇಕಂತ ನಾನು ಆಗ್ರಹ ಮಾಡ್ತೀನಿ. ವೇದಿಕೆ ಭಾಷಣದಲ್ಲಿ ಹೇಳಿದ್ದಾರೆ ಸರ್. ಅವರ ಪಾಕಿಸ್ತಾನದವ್ರು ಯಾವ್ದಾರು ಅವ್ರು MLA. ಪಾಕಿಸ್ತಾನ ಪ್ರೀತಿ ಐತಂದ್ರೆ ಪಾಕಿಸ್ತಾನಕ್ಕೆ ಊಟದವ್ರು ಹತ್ತು ತಿಳ್ಕೊಬೇಕು ನಾವು. ಪಾಕಿಸ್ತಾನನೇ ನಮ್ಮ ಜಗತ್ತಿನಾಗ ಮೊದಲೇ ವೈರಿ ಪಾಕಿಸ್ತಾನ ಭಾರತಕ್ಕೆ. ಚೀನಾ 2ನೇ ವೈರಿ. ಅವರು ತಮ್ಮ ಜಾತಿಯ ಪ್ರೇಮ ಎಷ್ಟಿದೆ ನೋಡಿ, ಮುಸ್ಲಿಂ ಪ್ರೇಮ. ಅವ್ರು ತಮ್ಮ ಪಾಕಿಸ್ತಾನ ಬಿಟ್ಟು ಕೊಡೋದಿಲ್ಲ. ಅದಕ್ಕೆ ಸಿಗ್ಗಾಂವ್ ಜನರಿಗೆ ಗೊತ್ತಾಗಬೇಕು, ಮುಂದಿನ ಸಲ ಪಾಕಿಸ್ತಾನ ಸೋಲಿಸ್ಬೇಕಂತೆ.